ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಈ ಸುಂದರವಾದ ಲೋಟಸ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಎಲ್ಲ ಹೆಣ್ಮಕ್ಳು ಅಷ್ಟೇ, ಹಬ್ಬ ಇನ್ನೂ ಒಂದು ಇರೋ ಹಾಗೇ ಈ ಸಲ ಏನು ಮಾಡೋಣ, ಈ ಸಲ ಯಾವ ಥರ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡೋಣ, ಲಕ್ಷ್ಮಿ ಯಾವ ಥರ ಕೂರಿಸೋಣ, ಯಾವ ಥರ ಡಿಫ್ರೆಂಟಾಗಿ ಮಾಡೋಣ ಎಲ್ಲರ್ಕಿನ್ನ ಅಂತ ನಾನು ಈ ಸಲ ನಮ್ಮ ಮನೇಲಿ ಡಿಫ್ರೆಂಟಾಗಿ ಈ ಥರ ಲೋಟಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡಿದೆ ಅಂತೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟು ಒಂದು ಟಬ್ನ ತೊಗೊಂಡಿದ್ದೀನಿ. ನಾನು ತುಂಬ ದೊಡ್ಡದು ಮಾಡ್ತಾಯಿಲ್ಲ, ಮೀಡಿಯಮ್ ಸೈಜ್ದು ಮಾಡ್ತಾಯಿದ್ದೀನಿ. ನಾನು ಇದನ್ನು ಲಕ್ಷ್ಮಿ ಕೂರ್ಸೋಕ್ಕೆ ಮಾಡ್ತಾಯಿಲ್ಲ, ಕಳಸ ಇಡೋಕ್ಕೆ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಯಾಟಿನ್ ಕ್ಲಾತ್ ತೊಗೊಂಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ಇತ್ತು ಸ್ಯಾಟಿನ್ ಕ್ಲಾತು, 1.5 ಮೀಟರ್ಷ್ಟು ನನಗೆ ಇದಕ್ಕೆ ಬೇಕಾಯಿತು. ನಾನಿದರಲ್ಲಿ 2 ಟೈಪ್ ಇದೆ, ಒಂದು ಟೈಪ್ ಮಾತ್ರ ಮೇಲ್ಗಡೆ ಇರೋದನ್ನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಇದರ ಜೊತೆಗೆ ಪೆಟಲ್ಸ್ಗೆ ಅಂತ ಹೇಳ್ಬಿಟ್ಟು ಲೀಫ್ಗೆ ಅಂಥೇಳಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ಒಂದು 1/2 ಮೀಟರು. ಮತ್ತು ಇದು ಕ್ಯಾನ್ವಾಸ್ ಅಂತ ಕರೀತಾರೆ. ಟೈಲರಿಂಗ್ ಕಲ್ತಿರೋರಿಗೆ ಗೊತ್ತಿರುತ್ತೆ, ಇದನ್ನು ನೆಕ್ ಪೀಸಿಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಇದು ನಮಗೆ ಈ ಟೈಲರಿಂಗ್ ಶಾಪು ಮೆಟೀರಿಯಲ್ಸ್ ಎಲ್ಲ ಸಿಗುತ್ತಲ್ಲ, ಥ್ರೆಡ್ಡು ಮತ್ತು ಏನೇನೋ ಐಟಮ್ಸ್ಗಳೆಲ್ಲ ಸಿಗುತ್ತಲ್ಲ, ಅದರಲ್ಲಿ ಆ ಶಾಪಲ್ಲಿ ಇದು ಸಿಗುತ್ತೆ, ಕ್ಯಾನ್ವಾಸ್ ಅಂತ ಕೇಳಿ. ಇದು ಜಸ್ಟ್ ಪರ್ ಮೀಟರು 25 ರುಪೀಸ್, 25 ರುಪೀಸ್ ಇದೆ ಅಷ್ಟೇ. ನನ್ನ ಹತ್ರ ಆಲ್ರೆಡಿ ಇತ್ತು. ನಾನು ಇದನ್ನು ಶೇಪ್ ಹಾಕ್ಕೊಂಡಿದ್ದೀನಿ, ತೋರಿಸ್ತೀನಿ ಯಾವುದ್ರಲ್ಲಿ ಹಾಕ್ಕೊಂಡೆ ಅಂತ ಹೇಳ್ಬಿಟ್ಟು. ಇದನ್ನು 1 ಮೀಟರ್ ಬೇಕಾಗುತ್ತೆ. ನನಗೆ ಇಲ್ಲಿ 1 ಮೀಟರ್ ಇತ್ತು, ನಾನು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ನಾನು ಪೆಟಲ್ಸ್ ಮಾಡಾದಮೇಲೆ ಸ್ಟಿಕ್ ಮಾಡೋಕ್ಕೆ ಗ್ಲೂ ಗನ್ ಬೇಕಾಗುತ್ತೆ. ಇಲ್ಲಾಂದರೆ ಇನ್ನೊಂದು ಗಮ್ ಸಿಗುತ್ತೆ, ಅದನ್ನು ಹೇಳ್ತೀನಿ. ನನ್ನ ಹತ್ರ ಗ್ಲೂ ಗನ್, ಹಾಟ್ ಗ್ಲೂ ಗನ್ ಇತ್ತು, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ನಿಮ್ಮ ಹತ್ರ ಏನಾದರೂ ದೊಡ್ಡ ಸ್ಟಪ್ಲೈಯರ್ ಪಿನ್ ಇರುತ್ತೆ, ಟಬ್ಗೆಲ್ಲ ಹೊಡೆಯೋ ಅಂಥದ್ದು. ಈ ಮಂಚಕ್ಕೆ ಹೆಡ್ಬೋರ್ಡ್ ಬರುತ್ತಲ್ಲ, ಅದಕ್ಕೆಲ್ಲ ಹೊಡಿತಾರೆ ದೊಡ್ಡ ದೊಡ್ಡ ಸ್ಟಪ್ಲೈಯರ್ ಪಿನ್ನು. ನಾವು ನಾರ್ಮಲ್ ಪಿನ್ ಏನು ಯೂಸ್ ಮಾಡ್ತೀವಿ ಅದಕ್ಕಿಂತ ದೊಡ್ಡದು ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದೊಂದು ಸ್ವಲ್ಪ ನನಗೆ ಇದು 1 ಟೈಮ್ ಯೂಸ್ಗೆ ಏನಕ್ಕೆ ತಗೊಳ್ಳೋದು ಅಂತ ನಾನು ಗ್ಲೂ ಗನ್ನಲ್ಲಿ ಅಂಟಿಸ್ತಾ ಇದ್ದೀನಿ. ನಿಮಗೆ ಈ ಗ್ಲೂ ಗನ್ನು ಇಲ್ಲ, ತಗೊಳ್ಳೋಕ್ಕೆ ಆಗಲ್ಲ ಅಂದರೆ ಇದು ಬಂದು 75 ರುಪೀಸ್ ಬರುತ್ತೆ. ಇದು ಗಮ್ ಬಂದು 743 ಅಂತೇಳಿ. ಈ ಗಮ್ಮನ್ನು ನೀವು ಯೂಸ್ ಮಾಡ್ಕೊಬೋದು. ಇದು ಅಷ್ಟೇ, ನಾನು ಮನೇಲಿ ಪಿಂಗಾಣಿ ಐಟಮ್ನೆಲ್ಲ ಅಂಟಿಸಿದ್ದೀನಿ. ಎಷ್ಟು ಗಟ್ಟಿಗೆ ಅಂಟ್ಕೊಳ್ಳುತ್ತೆ ಅಂದರೆ, ನಾನು ಅಂಟಿಸಿರೋದು ಇವತ್ತವರೆಗೂ ಅದು ಓಪನೇ ಆಗಿಲ್ಲ. ಇದನ್ನು ಯೂಸ್ ಮಾಡ್ಕೊಬೋದು. ಅದು ಇಲ್ಲಾಂದರೆ ಇದು ಜಸ್ಟ್ 75 ರುಪೀಸು. ನಾರ್ಮಲಿ ಬುಕ್ ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಈ ಗಮ್ಮು. ನೆಕ್ಸ್ಟ್ ನಾನಿಲ್ಲಿ ಪೆಟಲ್ ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮಕ್ಕಳದ್ದು ಬುಕ್ ಬರ್ತಲ್ಲ, ಫಸ್ಟ್ ಬೈಂಡ್ನ ತಗೊಂಡಿದ್ದೀನಿ. ಅದಕ್ಕೆ ನಾನು ನನಗೆ ಸ್ಮಾಲ್ ಬೇಕಾ, ಬಿಗ್ ಬೇಕೋ, ನನಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ಪೆಟಲ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೆಟಲ್ಸ್ ಶೇಪಲ್ಲಿ. ಅದನ್ನು ಕಟ್ ಮಾಡಿಕೊಂಡು ಈ ಕ್ಯಾನ್ವಾಸ್ ಶೀಟ್ ಬರ್ತದೆ, ಇದ್ರ ಮೇಲೆ ಇಟ್ಕೊಂಡು ಪೆನ್ಸಿಲ್ ಅಥವಾ ಪೆನ್ ಯಾವುದ್ರ ಮೇಲಾದರೂ ಇಟ್ಕೊಂಡು ಡ್ರಾ ಮಾಡ್ಕೊತೀನಿ. ಅದನ್ನು ನನಗೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತಲ್ವ, ಅದೇನೆ ಹಾಗೆ ಲೈನ್ ಫುಲ್ಲೂ ಡ್ರಾ ಮಾಡಿಕೊಂಡು ಬಂದಿದ್ದೀನಿ. ಇದು ಯಾಕೆ ಅಂತ ಹೇಳಿದ್ರೆ, ಇದು ಜಾಸ್ತಿ ಡ್ರಾ ಮಾಡೋದಿರುತ್ತಲ್ಲ, ಹಾಗಾಗಿ ಏನೂ ಹಾಳಾಗಲ್ಲ ಅಂಥೇಳಿ ಅದರ ಶೀಟಲ್ಲಿ. ಇದಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಶೀಟ್ಗಳಲ್ಲೂ ಕಟ್ ಮಾಡಿಕೊಂಡು ಆ ಥರ ತಗೋಬೋದು. ನೆಕ್ಸ್ಟು ನಾನಿಲ್ಲಿ ಕ್ಯಾನ್ವಾಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಮಾಡಿರೋ ಶೇಪ್ನೆಲ್ಲ ಇವಾಗ ಒಂದೊಂದೇ ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಿಮಗೆ 50 ಪೆಟಲ್ಸ್ ಬೇಕು ಅಂದರೆ 100 ಈ ಥರ ಕ್ಯಾನ್ವಾಸ್ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು 2 ಕ್ಯಾನ್ವಾಸ್ ಅದ್ರ ಮೇಲೆ ಕ್ಲಾತ್ ಹಾಕೋದ್ಮೇಲೆ ನಮಗೆ 1 ಪೆಟಲ್ಸ್ ರೆಡಿ ಆಗುತ್ತೆ. ಅದನ್ನು ಮುಂದೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು. ಇದಕ್ಕೆ ಫಾರ್ಮ್ ಶೀಟು ಬೇಕು ಮತ್ತು ಸ್ಟಿಚಿಂಗ್ ಮಿಷಿನ್ನು ಇರಬೇಕು. ನಾವು ಕ್ಲಾತ್ನ ಸ್ಟಿಚ್ ಮಾಡಬೇಕಲ್ವ, ಸ್ಟಿಚಿಂಗ್ ಮಿಷಿನ್ನು ಬೇಕೇ ಬೇಕಾಗುತ್ತೆ ಇದಕ್ಕೆ. ಫಸ್ಟು ಇದನ್ನೆಲ್ಲ ಕಟ್ ಮಾಡಿಕೊಂಡು ಫಿನಿಶ್ ಮಾಡ್ಕೊತೀನಿ.
ಅದನ್ನೆಲ್ಲ ಕಟ್ ಮಾಡಿ ಆದಮೇಲೆ ಇದನ್ನು ಫಾರ್ಮ್ ಶೀಟ್ ಅಂತ ಕರೀತಾರೆ. ನಿಮಗೆ ಎಲ್ಲ ಬುಕ್ ಸ್ಟೋರಲ್ಲೂ ಸಿಗುತ್ತೆ ಫಾರ್ಮ್ ಶೀಟು. ನನ್ನ ಹತ್ರ ಮನೇಲೇ ಇತ್ತು, ನಾನು ಇವಾಗ ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನನಗೆ ಒಂದು ಶೀಟ್ ಆಗುತ್ತೆ. ನಾನಿಲ್ಲಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಟ್ರಯಲ್ ನೋಡಿದ್ದೀನಿ ಕಟ್ ಮಾಡಿಕೊಂಡು, ಅದಕ್ಕೆ ಅಲ್ಲೇ ಆ ಶೇಪ್ ಇದೆ. ಮೊದಲು ಚಿಕ್ಕದೆಲ್ಲ ಟ್ರೈ ಮಾಡಾದಮೇಲೆ ನಾನು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾದ್ಮೇಲೆ ಈ ಥರ ಟ್ರೈ ಮಾಡ್ಕೊತಾ ಇರೋದು. ಇದನ್ನು ನಾವು ಇವಾಗ ಪೆಟಲ್ಸ್ ಎಲ್ಲ ಮಾಡಿದ್ವಲ್ಲ ಅದೇ ಶೇಪಲ್ಲಿ ಇದನ್ನು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಇದನ್ನು ಕ್ಲಾತ್ನ ಸ್ಟಿಚ್ ಆದಮೇಲೆ ಪೆಟಲ್ಸ್ ಗಟ್ಟಿ ಬರಲಿ ಅಂಥೇಳಿ ಈ ಫಾರ್ಮ್ ಶೀಟ್ನ ಯೂಸ್ ಮಾಡ್ಕೊತೀವಿ. ಇವಾಗ ಒಂದು ಸ್ವಲ್ಪನೂ ಜಾಗ ವೇಸ್ಟ್ ಮಾಡ್ದಲೇ ಒಂದು ಸೈಡ್ ಹಾಕ್ಕೊಂಡು ಅದ್ರ ಆಪೋಸಿಟ್ಟು ಕೂಡ ನಾನು ಇದೇ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೀಸರ್ಕಿನ್ನ ಈ ಕಟರ ಅಲ್ಲಿ ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಸೀಸರಲ್ಲಿ ನಿಧಾನ ಕಟ್ ಮಾಡೋಕ್ಕಿಂತ ಇದು ಜಸ್ಟ್ ಈ ಥರ ಲೈನ್ ಎಳ್ಕೊಂಡು ಹೋದ್ರೇ ಬೇಗ ಕಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಕಟರಲ್ಲಿ ತಗೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ. ಈಸಿಯಾಗೇ ಮಾಡ್ಕೋಬೋದು. ನೋಡೋಕೆ ಒಂದು ಸ್ವಲ್ಪ ಈ ರಿಸ್ಕ್ ಇದೆ ಅನ್ನೋ ಥರ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೆಕ್ಸ್ಟು ನಾನು ಕ್ಯಾನ್ವಸ್ನೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಮೇನ್ ಕ್ಲಾತ್ ಮೇಲೆ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಸ್ಟಿಕ್ ಮಾಡ್ಕೊಳೋದಂದರೆ ಕ್ಯಾನ್ವಸಲ್ಲಿ ಒಂದು ಸೈಡು ಶೈನಿಂಗ್ ಇರುತ್ತೆ, ಇನ್ನೊಂದು ಸೈಡು ರಫ್ ಇರುತ್ತೆ. ಆ ಶೈನಿಂಗ್ನ ಕ್ಲಾತ್ ಮೇಲೆ ಆಪೋಸಿಟ್ ಹಾಕ್ಬಿಟ್ಟು ನಾವು ಐರನ್ ಮಾಡಿದ್ರೆ ಅದು ಕ್ಲಾತು ನೀಟಾಗಿ ಅಂಟ್ಕೊಳ್ಳುತ್ತೆ ಕ್ಯಾನ್ವಸ್ ಕ್ಲಾತ್ ಮೇಲೆ. ನಾವು ಮೇಲ್ಗಡೆ ಫ್ಯಾಬ್ರಿಕ್ಕಿಗೆ ಮಾಡಬಾರ್ದು, ಆ ಕೆಳಗಡೆ ಇರುತ್ತಲ್ಲ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ ಬರುತ್ತಲ್ಲ ಅದಕ್ಕೆ ಈ ಕ್ಯಾನ್ವಸ್ನ ಸ್ಟಿಕ್ ಮಾಡ್ಕೋಬೇಕು. ಇಲ್ಲಿ ಇದು ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ, ನಮಗೆ ಕ್ಯಾನ್ವಾಸ್ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಶೈನಿಂಗ್ ಇರೋದು ಕ್ಲಾತ್ ಮೇಲೆ ಹೋಗಬೇಕು, ಅದ್ರ ಮೇಲೆ ಐರನ್ ಮಾಡಿದ್ರೆ ಅದು ನೀಟಾಗಿ ಕುತ್ಕೊಬಿಡುತ್ತೆ, ಕೆಳಗೆ ಜಾರಿ ಬೀಳಲ್ಲ. ಆವಾಗ ನಮಗೆ ಸ್ಟಿಚ್ ಮಾಡೋಕ್ಕೆಲ್ಲ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊತಾ ಇರೋದು. ಹಾಗೆಯೇ ಎಲ್ಲ ನಾನು ಕ್ಯಾನ್ವಸ್ ಕೂಡ ಯೂಸ್ ಮಾಡಿಕೊಂಡು ಐರನ್ನ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ, ಕ್ಲಾತ್ ಎಲ್ಲೂ ವೇಸ್ಟ್ ಮಾಡ್ಕೊತಾ ಇಲ್ಲ. ನೀಟಾಗಿ ಒಂದ್ರ ಪಕ್ಕಕ್ಕೆ ಒಂದು ನೀಟಾಗಿ ಐರನ್ ಮಾಡ್ಕೊಂಡು ಬಂದರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ. ನಮಗೆ ಕಟ್ ಮಾಡಬೇಕಾದ್ರೂ ಜಾರ್ತು ಆ ಥರ ಏನಾಗಲ್ಲ. ಸ್ಟಿಚ್ ಮಾಡೋಕ್ಕೆ ಕೂಡ ತುಂಬ ಈಸಿ ಆಗುತ್ತೆ ಕ್ಯಾನ್ವಸ್ನ ಹಾಕೋದ್ರಿಂದ. ಆಮೇಲೆ ಪೆಟಲ್ಸ್ ಕೂಡ ನಮಗೆ ಗಟ್ಟಿ ಬರುತ್ತೆ. ಇದು ಎರಡು ಹಾಕೋದ್ರಿಂದ ಪೆಟಲ್ಸ್ ಅಲ್ಲೇ ಗಟ್ಟಿ ಬಂದಿರುತ್ತೆ, ನಾವು ಫಾರ್ಮ್ ಶೀಟ್ ಹಾಕೋದೇ ಬೇಡ ಆ ಥರ. ಇವಾಗ ನಾನು ಐರನ್ ಮಾಡಿದ್ನಲ್ಲ ಅದೇ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನನಗೆ ಇಲ್ಲಿ ಕ್ಲಾತ್ ಕೂಡ ಒಂದು ಸ್ವಲ್ಪನೂ ವೇಸ್ಟ್ ಆಗಲಿಲ್ಲ, ಆಪೋಸಿಟ್ ಹಾಕಿ ಕಟ್ ಮಾಡೋದ್ರಿಂದ. ಇವಾಗ ಅದೇ ಥರ ಗ್ರೀನ್ನ ಲೀಫ್ ಒಂದು ಲೇಯರು ನಾನು ಅಂದ್ಕೊಂಡಿದ್ದೀನಿ, 2 ಲೇಯರು ಪಿಂಕ್ ಹಾಕಿ 1 ಲೇಯರು ಲಾಸ್ಟ್ಗೆ ಗ್ರೀನ್ ಹಾಕೋಣ, ಗ್ರೀನ್ ಲೀಫ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡಾರ್ಕ್ ಗ್ರೀನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ನಾನು ಕಟ್ ಮಾಡ್ಕೊಂಡಿದ್ನಲ್ಲ, ನನಗೆ ಆ ಟಬ್ಬಿಗೆ 1 ಲೇಯರ್ಗೆ 8 ಪೀಸ್ ಏನೋ ಬೇಕಾಗುತ್ತೆ. ಅದಕ್ಕೋಸ್ಕರ ಆ ಲೆಕ್ಕ ಆದಮೇಲೆ ನಾನು ಇವಾಗ ಒಂದು ಅಂದಾಜಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಆಮೇಲೆ ಸ್ಟಿಕ್ ಎಲ್ಲ ಮಾಡಾದ್ಮೇಲೆ ಎಕ್ಸ್ಟ್ರಾ ಬೇಕಿದ್ರೂ ನಾನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತೀನಿ. ಇವಾಗ ಇದು 1 ಲೇಯರ್ ಅಲ್ವಾ, ಕಮ್ಮಿ ಬೇಕು ಅಂತೇಳಿ ಇದನ್ನು ಒಂದು ಸ್ವಲ್ಪನೇ ನಾನು 1/2 ಮೀಟ್ರ್ ಅಷ್ಟೇ. ನೀವು ನಂಬಲ್ಲ, ನಾನು ಎಷ್ಟು ಇದಕ್ಕೆ ಖರ್ಚು ಮಾಡಿದ್ದೀನಿ ಅಂದರೆ ಬರೀ 100 ರೂಪೀಸ್ ಅಷ್ಟೇ ಖರ್ಚು ಮಾಡಿರೋದು. ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಇತ್ತು. ನನ್ನ ಹತ್ರ ಕ್ಯಾನ್ವಾಸ್ ಇತ್ತು,
ಮತ್ತು ನನ್ನ ಹತ್ರ ಕ್ಲಾತ್ ಕೂಡ ಇತ್ತು. ನಾನೊಂದು ಡ್ರೆಸ್ ಪಿಂಕ್ ಕಲರ್ ಹೊಲಿಸಿದೆ. ಅದರಲ್ಲಿ ಉಳಿದಿತ್ತು ಅಂತ ಹೇಳಿ ಟೈಲರ್ ಕೊಟ್ಟಿದ್ರು. ಅದನ್ನು ಹಾಗೆ ಎತ್ತಿಟ್ಟಿದೆ. ಇವತ್ತು ನನಗದು ಯೂಸ್ ಆಯಿತು. ಇನ್ನು ನನ್ನ ಹತ್ರ ಕ್ಯಾನ್ವಾಸ್ ಇತ್ತು, ಗ್ಲೂ ಗನ್ ಇತ್ತು. ಮತ್ತು ನಾನು ಎಕ್ಸ್ಟ್ರಾ ತಂದಿದ್ದು ಟಬ್ಬಿಗೊಂದು 80 ರುಪೀಸ್ ಕೊಟ್ಟಿದ್ದೀನಿ. ನೆಕ್ಸ್ಟು ಈ ಕ್ಲಾತ್ಗೊಂದು ನಾನಿಲ್ಲಿ 1/2 ಮೀಟರ್ ಅಷ್ಟೇ ತೊಗೊಂಡಿದ್ದು. ಇದು ಸ್ಯಾಟಿನ್ ಕ್ಲಾತ್ ಅಲ್ಲ, ನಾರ್ಮಲ್ ಕ್ಲಾತೇನೆ. ಇದಕ್ಕೆ ಒಂದು 20 ರುಪೀಸಾ 15 ಕಡಿಮೆ ಇತ್ತು, 15 ಏನೋ ಕೊಟ್ಟೆ ಅಷ್ಟೇ. ಟೋಟಲ್ ಅಂದರೆ 100-120 ಅಷ್ಟೇ ಯೂಸ್ ಮಾಡಿಕೊಂಡು ಇಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲೇವರ್ನ ನಂಗೆ ರೆಡಿ ಮಾಡೋಕ್ಕಾಯಿತು. ಆದರೆ ಟೈಮ್ ಹಿಡಿತೆ. ಒಂದು ಸ್ವಲ್ಪ ಪೇಷನ್ಸಿಂದ ನೀವು ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಮಾತ್ರ. ಇದಲ್ದಲೇ ಇನ್ನೂ ದೊಡ್ಡ ಟಬ್ಬಿಗೆ ಮಾಡಿದ್ರಂತೂ ಲಕ್ಷ್ಮಿನ ಅದರೊಳಗೆ ಕೂರಿಸ್ಬೋದು. ಇವಾಗ ಅದನ್ನು ಕೂಡ ಸೇಲ್ ಮಾಡ್ತಾ ಇದ್ದಾರಲ್ಲ ಕೆಲವರೆಲ್ಲ ಮಾಡಿಬಿಟ್ಟು. ಇವಾಗ ನಾನು ಹೇಗೆ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂದರೆ ಮೇನ್ ಕ್ಲಾತು ಆಪೋಸಿಟ್ ಇಟ್ಟು ನಾವು ಏನು ಕ್ಯಾನ್ವಾಸ್ನ ಇಟ್ಟಿದ್ವಲ್ಲ ಅದು ಔಟ್ಸೈಡ್ ಬರಬೇಕು. ನಾವು ಅದನ್ನು ಉಲ್ಟಾ ಮಾಡಿದಾಗ ನಮಗೆ ನೀಟಾಗಿ ಸ್ಟಿಚ್ ಎಲ್ಲ ಒಳಗೆ ಬಂದಿರುತ್ತೆ. ಆ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಾದರೂ ಮಿಸ್ಸಾಗಿ ನಾವು ತಿರುಗಿಸಿ ಮಾಡಬೇಕಾದ್ರೆ ಏನಾದರೂ 1/4 ಇಂಚಿಗೆ ಸ್ಟಿಚ್ ಹಾಕಿರ್ತೀವಲ್ಲ, ಏನಾದರೂ ಮಿಸ್ಸಾಗಿ ಏನಾದರೂ ಒಂದು ಸೈಡ್ ಏನಾದರೂ ಇದಾಗುತ್ತೆ ಅಂತೇಳಿ ನೋಡ್ಕೊಂಡು ಆ ಕಡೆ ಈ ಕಡೆ ಎರಡು ಸೈಡನ್ನು ಸ್ಟಿಚ್ 2 ಸಲ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸುಮ್ಮನೆ ಹಿಂಗೆ ಯೂಸ್ ಮಾಡಿಬಿಟ್ಟು ಒಂದಿನ ಯೂಸ್ ಮಾಡಿ ಎಸೆಯೋ ಅಂಥದ್ದಲ್ವಲ್ಲ, ಯಾವಾಗ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಬೋದು. ಜಸ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಮಾಡಬೇಕು ಅಂತ ಇಲ್ಲ, ಗಣಪತಿ ಹಬ್ಬಕ್ಕಾಗಲಿ ಯಾವ್ದಾದ್ರು ಫೆಸ್ಟಿವಲ್ಗಾಗಲಿ ಅಥವಾ ಶೋಗಾದರೂ ಇಡ್ಬೋದು. ನಾವು ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಪೀಠ ಇಟ್ಟು ನೆಕ್ಸ್ಟು ನಾವು ಯಾವ್ದಾದ್ರು ಹಬ್ಬಕ್ಕೆ ಕಳಸ ಏನಾದರೂ ಇಡ್ತೀವಿ, ಏನಾದರೂ ಮಾಡ್ತೀವಿ, ಫ್ರೂಟ್ಸ್ನೇ ಆಗಲಿ ಏನಾದರೂ ಇಟ್ಕೊಬೋದು. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾಡಬೇಕಾದ್ರೇ ನಾವು ನೀಟಾಗಿ ಮಾಡಿಕೊಂಡ್ರೆ ಬಾಳಿಕೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದೇನು ತೆಗ್ದು ಅಲ್ಲಿ ಇಲ್ಲಿ ಎಸೆಯೋ ಆ ಥರದ್ದೇನಲ್ವಲ್ಲ, ನೀಟಾಗಿ ಇಟ್ಕೊಂಡ್ರೆ ಅದು ಎಷ್ಟು ವರ್ಷ ಆದ್ರೂ ಅಷ್ಟೇ ನೀಟಾಗಿ ಇರುತ್ತೆ. ನಾವು ಒಂದು ಸಲ ಯೂಸ್ ಮಾಡಿದ ತಕ್ಷಣ ಆ ಕಡೆ ಈ ಕಡೆ ತೆಗ್ದು ಎಸೆದ್ಬಿಟ್ರೆ ಅದು ನೆಕ್ಸ್ಟ್ ಹಬ್ಬದ ಹೊತ್ತಿಗೆ ಹಾಳಾಗೋಗಿರುತ್ತೆ, ಕಿತ್ಕೊಬರೋದು ಅಥವಾ ಏನಾದರೂ ಒಂದು ಆಗಿರುತ್ತೆ. ಇವಾಗ ನಾನು ಸೈಡ್ ಕೂಡ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟಿಚ್ ಮೇಲೆ ಕಟ್ ಮಾಡಬಾರ್ದು, ಇನ್ನು ಸ್ಟಿಚ್ ಬಿಟ್ಟು ಆ ಕಡೆ ಒಂದು ಸ್ವಲ್ಪ ಕ್ಲಾತ್ ಉಳಿದಿರುತ್ತಲ್ಲ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಕಟ್ ಮಾಡೋದ್ರಿಂದ ನಾವು ಈ ಥರ ತಿರುಗಿಸಿ ಹಾಕಬೇಕಾದ್ರೆ ರಿಂಕಲ್ಸ್ ಬರಲ್ಲ ಸೈಡಲ್ಲಿ, ಅದಕ್ಕೋಸ್ಕರ ಆ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಾರ್ಮ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಈ ಥರ ಅದರೊಳಗೆ ಹಾಕ್ಕೊಂಡ್ರೆ ಸರಿ ಆಗುತ್ತೆ. ಇಲ್ಲಿ ಫಾರ್ಮ್ ಶೀಟು ಒಂದು ಸ್ವಲ್ಪ ದೊಡ್ಡದಾಯಿತು. ಯಾಕೆ ಅಂದರೆ ನಾವು ಆ ಕಡೆ ಈ ಕಡೆ 1/4 ಇಂಚು ಸ್ಟಿಚ್ ಮಾಡಿರ್ತೀವಲ್ಲ, ನಾವು ಫಸ್ಟು ಎಲ್ಲನೂ ಒಂದೇ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೊಂಡಿದ್ವಿ. ಇದು 1/4 ಇಂಚು ಅರ್ಧ ಇಂಚು ಒಳಗೋಯ್ತಲ್ಲ, ಆವಾಗ ಪೆಟಲ್ಸ್ ಒಂದು ಸ್ವಲ್ಪ ಚಿಕ್ಕ ಬರುತ್ತೆ, ಫಾರ್ಮ್ ಶೀಟು ಒಂದು ಸ್ವಲ್ಪ ದೊಡ್ಡದಾಗುತ್ತಲ್ಲ, ಅದಕ್ಕೇ ಅದೇನು ಪ್ರಾಬ್ಲಮ್ ಇಲ್ಲ. ಒಂದು ಸ್ವಲ್ಪ ಸೈಡ್ ಎಡ್ಜಸ್ ಕಟ್ ಮಾಡಿಕೊಂಡು ನೀವು ಅದರೊಳಗೆ ಇದಕ್ಕೆ ಪೆಟಲ್ಸಿಗೆ ಎಷ್ಟು ಬೇಕೋ ಆ ಶೇಪಿಂಗ್ ಮಾಡಿಕೊಂಡು ಒಳಗೆ ಹಾಕಿದ್ರೆ ಪೆಟಲ್ಸು ರೆಡಿ ಆಗ್ತಾ ಬರುತ್ತೆ. ನಾನಿಲ್ಲಿ ಇದನ್ನೇನು ಒಂದೇ ದಿನ ಕುತ್ಕೊಂಡು ಮಾಡಲಿಲ್ಲ, ನನಗೆ ಟೈಮ್ ಇದ್ದಾಗ ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಉಲ್ಟಾ ಮಾಡಿದ್ರೆ ಪೆಟಲ್ಸ್ ಅನ್ನೋದು ಅಷ್ಟು ನೀಟಾಗಿ ಬರುತ್ತೆ. ನಾವು ನೀಟಾಗಿ ಸ್ಟಿಚ್ ಎಲ್ಲ ಮಾಡಿದ್ರೇ ಅದನ್ನು ಅದರೊಳಗೆ ಏನು ಫಾರ್ಮ್ ಶೀಟ್ನ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋದು. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಈ ಕೆಳಗಡೆ ಏನಾದರೂ ಒಂಚೂರು ಕಾಣಿಸ್ತಿದೆ ಆ ಥರ ಏನಿದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗಿಲ್ಲ. ಇವಾಗ ಅದೇ ರೀತಿ ಇವಾಗ ಎಲ್ಲ ಪೆಟಲ್ಸ್ಗೂ ಕೂಡ ನಾನು ಫಾರ್ಮ್ ಶೀಟ್ನ ಹಾಕ್ಕೊಳ್ತೀನಿ.
ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಫಾರ್ಮ್ ಶೀಟ್ ಎಲ್ಲ ಪೆಟಲ್ಸ್ ಎಲ್ಲ ರೆಡಿ ಆಗ್ತಾ ಬಂತು. ಇಲ್ಲಿ ಫಾರ್ಮ್ ಶೀಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್. ಅಂದರೆ ಇವಾಗ ಆ ಟಬ್ಬು ಕೆಳಗಡೆ ಹಾಕೋಕ್ಕೆ ಅದ್ರ ಮೇಲೆ ಒಂದು ಪಿಂಕ್ ಕಲರ್ ಕ್ಲಾತ್ ಕೂಡ ಹಾಕ್ತೀನಿ. ಒಂದು ಸ್ವಲ್ಪ ಹೈಟ್ ಬರಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಕ್ಸ್ಟ್ರಾ ಒಂದು ಸ್ಕ್ವೇರ್ ಶೇಪಲ್ಲಿ ಪಿಂಕ್ ಕಲರ್ದು ಕ್ಲಾತ್ ಕಟ್ ಮಾಡಿಕೊಂಡ್ರೆ ಅದನ್ನು ಸ್ಟಿಕ್ ಮಾಡ್ಬೋದು. ಅದನ್ನು ಹೇಗೆ ಸ್ಟಿಕ್ ಮಾಡ್ಬೋದು ಅಂತ ತೋರಿಸ್ತೀನಿ. ನನಗೆ ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಹೇಗೆ ಬರುತ್ತೆ ನೋಡಬೇಕು ಅಂತ ಇಲ್ಲಿ ಪೆಟಲ್ಸ್ನೇ ರೆಡಿ ಮಾಡಿ ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡೋಕ್ಕೆ ನಿಜವಾಗ್ಲೂ ಲೋಟಸ್ ಥರನೇ ಕಾಣಿಸ್ತಾ ಇತ್ತು. ಇನ್ನು ನೀಟಾಗಿ ಎಲ್ಲ ಫಿಲ್ ಮಾಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ನಾನು ಈ ಪೀಠ ಇಡೋಕ್ಕೋಸ್ಕರನೇ ನಾನು ಟ್ರೈ ಮಾಡ್ತಾ ಇರೋದ್ರಿಂದ ಅದಕ್ಕೆ ಇಟ್ಬಿಟ್ಟು ಅಡ್ಜಸ್ಟ್ ಆಗುತ್ತಾ, ಪೀಠ ಇಡೋಕ್ಕೆ ಸರಿ ಆಗುತ್ತಾ ಅಂತ ಎಲ್ಲ ನೋಡ್ಕೊಂಡೇ ನಾನು ಟಬ್ಬು ಅದನ್ನೆಲ್ಲ ತಂದಿದ್ದು. ಫಸ್ಟು ಟೈಮ್ ತಂದಾಗ ಒಂದು ಸ್ವಲ್ಪ ಚಿಕ್ಕ ಟಬ್ ತಂದುಬಿಟ್ಟಿದ್ದೆ. ಆಮೇಲೆ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಪೀಠಕ್ಕೆ ಎಷ್ಟು ಬೇಕೋ ಅದೇ ಥರ ಟಬ್ಬು ತಂದಿದ್ದು. ಇದನ್ನು ತಂದಾದಮೇಲೆ ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿ ಕೂರಿಸ್ತೀವಲ್ಲ, ಲಕ್ಷ್ಮಿ ಕೆಳಗಡೆ ಒಂದು ಕಳಸ ಇಡ್ತೀವಲ್ವ ಎಲ್ಲರ ಮನೆಯಲ್ಲೂ. ಕೆಲವರು ಕಳಸ ಇಡ್ತಾರೆ, ಕೆಲವರು ಇಡಲ್ಲ. ನಾವು ಕಾಯಿ ಕಳಸ ಇಡ್ತೀವಿ, ಚಿಕ್ಕ ಚೊಂಬಲ್ಲಿ ಕಾಯಿ ಇಟ್ಬಿಟ್ಟು ಕಳಸ ಇಡ್ತೀವಲ್ಲ, ಅದನ್ನು ಇಡೋಕ್ಕೋಸ್ಕರ ಈ ಮಾಡಿರೋ ಅಂಥ ಲೋಟಸ್ ಇಟ್ಟು ಅದ್ರ ಮೇಲೆ ಪೀಠ ಹೇಗಿಟ್ಟಿದೆ ಆ ಪೀಠ ಇಟ್ಟು ಅದ್ರ ಮೇಲೆ ನಾನು ಕಾಯಿ ಕಳಸನ ಇಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇರೋದು. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇದನ್ನು ಹೇಗೆ ಯೂಸ್ ಮಾಡ್ಕೊತೀನಿ. ಆಮೇಲೆ ಜಸ್ಟ್ ನಾವು ಕಳ್ಸೋಕ್ಕೆ ಹೇಗೆ ಬ್ಲೌಸ್ ಪೀಸಲ್ಲಿ ಸ್ಯಾರಿ ಉಡ್ಸೋದು ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಇವಾಗ ನೆಕ್ಸ್ಟು ನಾನು ಹೇಳಿದ್ನಲ್ಲ ಆ ಫಾರ್ಮ್ ಶೀಟು ನನಗೆ ಒಂದು ಸ್ವಲ್ಪ ಚಿಕ್ಕದು ಅನ್ನಿಸ್ತು. ಪೀಠ ಇಟ್ಟಾಗ ಆ ಕಡೆ ಈ ಕಡೆ ಗ್ಯಾಪ್ ಉಳಿತಿತ್ತು ಅಂತೇಳಿ ಬೇರೆ ಒಂದು ಸ್ವಲ್ಪ ದೊಡ್ಡ ಲೀಡ್ನೇ ತೊಗೊಂಡು ಬಂದೆ. ಅದ್ರ ಶೇಪಲ್ಲಿ ನಾನು ಪೆಟಲ್ಸ್ನ ಕಟ್ ಮಾಡಿಕೊಂಡೆ. ನನ್ನ ಹತ್ರ ಫಾರ್ಮ್ ಶೀಟ್ ಇತ್ತಲ್ಲ ಅದಕ್ಕೆ ಸರಿ ಹೋಯ್ತು. ನೀವೇನಾದರೂ ಮಾಡ್ಕೊಬೇಕಾದ್ರೆ ಒಂದು ಸ್ವಲ್ಪ ನೋಡಿ. ಅದು ಕರೆಕ್ಟ್ ಆಗ್ತಾಯಿತ್ತು, ಆದ್ರೂ ನನಗೆ ಇನ್ನೊಂದು ಸ್ವಲ್ಪ ದೊಡ್ಡದಾದಮೇಲೆ ಚೆನ್ನಾಗಿದೆ, ಇದೇ ಕರೆಕ್ಟ್ ಆಯಿತು ಅಂತ ಅನ್ನಿಸ್ತು. ನೆಕ್ಸ್ಟ್ ಇಲ್ಲಿ ನಾನು ಪಿನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ. ಯಾಕಂದರೆ ನಾವು ಈ ಥರ ಹಿಂಗೇನಾದ್ರು ಇಟ್ಟಾಗ ನೋಡಿ ಅದು ಫಾರ್ಮ್ ಶೀಟು ಜಾರಿ ಬಂದುಬಿಡುತ್ತೆ. ಅದೇ ಪಿನ್ ಮಾಡಿಕೊಂಡ್ರೆ ಸ್ಟಿಫಾಗಿ ಅದರೊಳಗೆ ಪೆಟಲ್ಸ್ ನೀಟಾಗಿ ಕಾಣಿಸುತ್ತೆ, ಜಾರಿ ಬೀಳಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಫಾರ್ಮ್ ಶೀಟಿಗೆ ಪಿನ್ ಮೂರನ್ನು ಸೇರಿಸಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ. ಇವಾಗೆಲ್ಲ ಪಿನ್ ಮಾಡ್ಕೊಂಡಾದಮೇಲೆ ಆ ರೌಂಡ್ ಶೇಪಲ್ಲಿ ಫಾರ್ಮ್ ಶೀಟ್ ಏನು ಕಟ್ ಮಾಡಿಕೊಂಡೆ, ನಾನು 4 ಕಟ್ ಮಾಡ್ಕೊಂಡಿದ್ದೆ. ಎರಡೆರಡನ್ನ ಫಸ್ಟು ನೀಟಾಗಿ ಪಿನ್ ಮಾಡಿಕೊಂಡು ಇನ್ನು ಮಧ್ಯಕ್ಕೆ ಒಂದು
ಗ್ಲೂ ಗಮ್ಮಲ್ಲಿ ನೀಟಾಗಿ ಸ್ಟಿಕ್ ಮಾಡಿಕೊಂಡು ನೆಕ್ಸ್ಟು ನಾನು ಪಿಂಕ್ ಕಲರ್ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿದ್ದೆ. ಇದು ಸ್ಯಾಟಿನ್ ಕ್ಲಾತ್ ಅಲ್ಲ, ನಾರ್ಮಲ್ ಕ್ಲಾತು, ನಾವು ಲೈನಿಂಗಿಗೆಲ್ಲ ಯೂಸ್ ಮಾಡ್ತಾಯಿವಲ್ಲ ಅದೇ ಕ್ಲಾತನ್ನು ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನಾನಿಲ್ಲಿ ಮೇಯ್ನ್ ಏನಂದರೆ ನಾನು ಪಿಂಕ್ ಕಲರ್ ಟಬ್ಬನ್ನೇ ತೊಗೊಂಡು ಬಂದಿದ್ದು. ಯಾಕಂದರೆ ಇವಾಗ ನಮಗೆ ಪೆಟಲ್ಸ್ ಮಾಡಿದಾಗ ಒಳಗೊಂದು ಲೇಯರ್ ಮಾಡ್ತೀವಿ, ಹೊರಗಡೆ ಒಂದು ಲೇಯರ್ ಮಾಡ್ತೀವಿ. ಏನಿದೆ ಆ ಎಡ್ಜ್ ಅನ್ನೋದು ಕಾಣಿಸುತ್ತೆ. ಇವಾಗ ನಾನು ಪಿಂಕ್ ಕಲರ್ ಯೂಸ್ ಮಾಡೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಆಮೇಲೆ ಬೇರೆ ಕಲರ್ ತೊಗೊಂಡು ಬಂದರೆ ಆ ಎಡ್ಜಿಗೆ ಮತ್ತೆ ಪಿಂಕ್ ಕಲರ್ ಕಟ್ ಮಾಡಿ ಹಾಕೋದು ಅದೆಲ್ಲ ರಿಸ್ಕ್ ಬೇಡ ಅಂತ ಹೇಳ್ಬಿಟ್ಟು ತರಬೇಕಾದ್ರೆ ನೆನಪಿಂದ ಪಿಂಕ್ ಕಲರೇ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ತಂದಿದ್ದೆ. ಇವಾಗ ನಾನು ಫಾರ್ಮ್ ಶೀಟ್ ರೌಂಡದು ಹಾಕೋದ್ಮೇಲೆ ಸೈಡಲ್ಲೆಲ್ಲ ಒಂದು ಸಲ ಗ್ಲೂ ಗನ್ ಹಾಕ್ಕೊಂಡು ನೀಟಾಗಿ ಅಂಟಿಸ್ಕೊಂಡು ನೆಕ್ಸ್ಟು ಒಂದೊಂದೇ ಪೆಟಲ್ಸ್ನ ನಾನಿಲ್ಲಿ ಸ್ಟಿಕ್ ಮಾಡ್ಕೊಂಡು ಹೋಗ್ತೀನಿ. ನೀಟಾಗಿ ಒಂದೇ ಸಮ ಬರೋ ಥರ, ಒಳಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಮಗೆ ಮೇಲ್ಗಡೆ ಒಂದೇ ಸಮ ಬರೋ ಥರ ನೋಡ್ಕೊಂಡು ನೀಟಾಗಿ ಸ್ಟಿಕ್ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಸೆಕೆಂಡ್ನೇ ಲೇಯರ್ಗೆ ಏನು ಎಡ್ಜ್ ಬಂದಿರುತ್ತೆ ಅದ್ರ ಮೇಲೇ ನಾನು ಸ್ಟಿಕ್ ಮಾಡ್ಕೊಂಡು ಹೋಗ್ತಿದ್ದೀವಿ. ನಾವು ಫಸ್ಟ್ ಲೇಯರ್ ಹಾಕಿದ್ವಲ್ಲ ಅದಕ್ಕಿಂತ ಒಂಚೂರು ಮೇಲ್ಗಡೆ ಬರೋ ಥರ ನೀಟಾಗಿ ರೌಂಡ್ ಶೇಪಲ್ಲಿ ಸ್ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಇದು ನೋಡೋಕ್ಕೆ ರಿಸ್ಕು, ಅಯ್ಯೋ ಇಷ್ಟು ಕಷ್ಟಪಟ್ಟು ಮಾಡಬೇಕಾ ಅನ್ನೋದು ಏನಿಲ್ಲ. ಅದು ಏನು ನಾವು ಫಾರ್ಮ್ ಶೀಟ್ ಕಟ್ ಮಾಡ್ಕೋತೀವಿ ಮತ್ತು ಅದು ಕ್ಯಾನ್ವಾಸ್ ಕಟ್ ಮಾಡ್ಕೊಡ್ತೀವಿ, ಅದೊಂದು ಸ್ವಲ್ಪ ರಿಸ್ಕು ಅನಿಸುತ್ತೆ. ಒಂದು ಸ್ವಲ್ಪ ಪೇಷನ್ಸ್ ಇದ್ದರೆ ಮಾಡ್ಬೋದು. ಇನ್ನು ಈ ಸ್ಟಿಕ್ ಮಾಡೋದೆಲ್ಲ ಒಂದು ಹಾಫ್ ಆನ್ ಅವರಲ್ಲಿ ಸ್ಟಿಕ್ ಮಾಡಿ ರೆಡಿ ಮಾಡ್ಬೋದು. ಎಲ್ಲ ಪೆಟಲ್ಸ್ ಎಲ್ಲ ರೆಡಿ ಇದ್ದರೆ ಹಾಫ್ ಆನ್ ಅವರಲ್ಲಿ ನಾವು ಲೋಟಸ್ನ ರೆಡಿ ಮಾಡ್ಕೊಬೋದು. ಅದೊಂದು ಸ್ವಲ್ಪ ಸ್ಟಿಚ್ ಮಾಡೋದು, ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಐರನ್ ಮಾಡೋದು, ಅದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಇನ್ನೇನು ಟೈಮ್ ಹಿಡಿಯಲ್ಲ. ಇಲ್ಲಿ ನಾನು 2 ಲೇಯರ್ ಆಯಿತು, ಇನ್ನು 3 ಪೆಟಲ್ಸ್ ಉಳಿದಿತ್ತು. ಅದಕ್ಕೆ ಇನ್ನೊಂದು ಲೇಯರ್ ಹಾಕೋಣ ಅಥವಾ ಡೌನಿಗೆ ಹಾಕ್ಲಾ ಅಥವಾ ಮಧ್ಯಕ್ಕೆ ಹಾಕ್ಲಾ ಅಂತ ಹೇಳಿ ಇಲ್ಲಿ ನಾನು ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ಆಮೇಲೆ ಬೇಡ ಅಂತ ಹೇಳಿಬಿಟ್ಟು ಲಾಸ್ಟ್ ಲೇಯರ್ನ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಲೇಯರ್ಗೆ ನಾನು ಗ್ರೀನ್ ಕಲರ್ನ ಸ್ಟಿಕ್ ಮಾಡ್ಕೊಂಡು ಹೋಗ್ತೀನಿ. ಅದರಲ್ಲಿ ನನಗೆ 2 ಪೆಟಲ್ಸ್ ಕಮ್ಮಿ ಬಂತು ಗ್ರೀನ್ ಕಲರು, ಅದನ್ನು ಎಕ್ಸ್ಟ್ರಾ ಮಾಡಿಕೊಂಡು ಫಿಟ್ ಮಾಡ್ಕೊತೀನಿ. ಇನ್ನು ಒಂದು ಲೇಯರ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೆಂಟ್ರಲ್ಲಿ ಒಳಗಡೆ ಏನು ರೌಂಡ್ ಶೇಪಲ್ಲಿ ಹಾಕಿದ್ದೀನಿ ಅಲ್ಲಿಗೆ ಇನ್ನೊಂದು ಲೇಯರ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಇನ್ನು ನನಗೆ ಅದರೊಳಗೆ ಹಾಕಿ ಇನ್ನೊಂದು 5 ಪೆಟಲ್ಸ್ ಬಾಕಿ ಇತ್ತು. ಇನ್ನು ಈ 2 ಪೆಟಲ್ಸ್ ಅದೊಂದು 5 ಪೆಟಲ್ಸ್ ಹಾಕಿ ರೆಡಿ ಮಾಡಿಕೊಂಡ್ರೆ ನನಗೆ ಇಲ್ಲಿ ಲೋಟಸ್ ಅನ್ನೋದು ರೆಡಿಯಾಗಿ ಹೋಗ್ಬಿಡುತ್ತೆ.
ಇನ್ನು ನೈಟ್ ಅಷ್ಟಾಯಿತು, ಇನ್ನೊಂದು 2 ಪೆಟಲ್ಸ್ ಇತ್ತಲ್ಲ ಬೆಳಗ್ಗೆ ಅದನ್ನು ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ನೋಡಿಬಿಟ್ಟು ನೈಟ್ ಅದನ್ನು ಮಾಡೋಷ್ಟೊತ್ತಿಗೆ ನನಗೆ 11 ಗಂಟೆ 11:15 ಆಗೋಗಿತ್ತು. ಏನಕ್ಕೆ ಇಷ್ಟು ರಿಸ್ಕ್ ತಗೊಂಡು ಮಾಡ್ತಾ ಇದೆಯಾ, ದುಡ್ಡು ಕೊಟ್ಟು ತರೋಕ್ಕಾಗಲ್ವಾ ಅಂತ ಹೇಳಿ ಇದು ಮಾಡ್ತಾಯಿದ್ರು. ಏನೇ ಆದ್ರೂ ನಾವು ಮಾಡೋದಕ್ಕೂ ದುಡ್ಡು ಕೊಟ್ಟು ತರೋಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಅದೊಂದು ಖುಷಿ ಇರುತ್ತೆ, ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿದವರು ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಏನಾದ್ರು ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ. ಜಸ್ಟ್ ಅದು ನೋಡ್ತಾ ಇರ್ಬೇಕಾದ್ರೆ ಇನ್ನೊಂದ್ಸಲ ಹೋಗಿ ನೋಡೋಣ, ಇನ್ನೊಂದ್ಸಲ ಎತ್ತಿಟ್ಬಿಟ್ಟಿದ್ದೀನಿ, ಮಾಡಿ 2 ಡೇಸ್ ಆಯಿತು. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನನಗೇನೆ ಪರವಾಗಿಲ್ಲ, ನಾನು ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಏನೇ ಆದರೂ ದುಡ್ಡು ಕೊಟ್ಟು ತಂದಿರೋ ಇದರಲ್ಲಿ ಮಾಡಿದಷ್ಟು ಖುಷಿ ಸಿಗಲ್ಲ. ಇವಾಗ ಫೈನಲಿ ನನ್ನ ಲೋಟಸ್ ರೆಡಿ ಆಯಿತು. ಎಷ್ಟು ಸಿಂಪಲ್ಲಾಗಿ ಮನೇಲೇ ಇರುವಂಥ ಐಟಮ್ನ ಯೂಸ್ ಮಾಡಿಕೊಂಡು ಇಷ್ಟು ಸುಂದರವಾಗಿರೋ ಲೋಟಸ್ನ ರೆಡಿ ಮಾಡಿಕೊಂಡೆ. ನಿಮ್ಗೇನಾದ್ರು ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು, ಏನೋ ಒಂದು ಕಲ್ತ್ಕೊಂಡೆ ಅಂದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಕೂರಿಸೋದು ಹೇಗೆ, ಸ್ಯಾರಿ ಉಡ್ಸೋದು ಹೇಗೆ, ಬ್ಲೌಸ್ ಪೀಸಿಂದ ಕಳ್ಸೋಕ್ಕೆ ರೆಡಿ ಮಾಡೋದು ಹೇಗೆ, ಎಲ್ಲ ವೀಡಿಯೋಸ್ಗಳು ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.